ದಕ್ಷಿಣ ಭಾರತದ ಪ್ರಮುಖ ಆಹಾರವಾದ ಅನ್ನದ ಮೂಲ ಭತ್ತ. ಕರ್ನಾಟಕದಲ್ಲಿ ಭತ್ತವನ್ನು ಅಧಿಕ ಪ್ರಮಾಣದಲ್ಲಿ ಬೆಳೆಯಲಾಗುತ್ತಿದೆ. ನಮ್ಮ ರಾಜ್ಯದ ಭತ್ತದ ಇಳುವರಿ ದೇಶದ ಸರಾಸರಿ ಇಳುವರಿಗಿಂತ ಅಧಿಕ. ಆದರೂ ಇನ್ನೂ ಉತ್ತಮ ನಿರ್ವಹಣೆಯಿಂದ ಭತ್ತದ ಇಳುವರಿಯನ್ನು ಹೆಚ್ಚಿಸಬಹುದು. ಇತರ ಬೆಳೆಗಳಿಗೆ ಹೋಲಿಸಿದರೆ ಭತ್ತದ ಬೇಸಾಯದಲ್ಲಿ ಕೂಲಿ ಆಳುಗಳ ಅವಶ್ಯಕತೆ ಅಧಿಕ. 11% ಆಳುಗಳು ಭೂಮಿ ಕೆಸರು ಮಾಡಲು, 38% ಪೈರು ನಾಟಿ ಮಾಡಲು, 19% ಕಳೆ ತೆಗೆಯಲು ಹಾಗೂ 20% ಕಟಾವು ಮಾಡಲು ಆಳುಗಳ ಅವಶ್ಯಕತೆ ಇದೆ. ನಗರೀಕರಣ ಮತ್ತು ಕೃಷಿ ಕ್ಷೇತ್ರದ ಅನಿಶ್ಚಿತತೆಯಿಂದ ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರ ಅಭಾವ ಕಂಡುಬರುತ್ತಿದೆ. ಜೊತೆಗೆ ಲಭ್ಯವಿರುವ ಆಳುಗಳ ದಿನಗೂಲಿಯೂ ಗಣನೀಯವಾಗಿ ಏರುತ್ತಿದೆ. ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಭತ್ತದ ಕೃಷಿ ಕಷ್ಟಕರವಾಗುತ್ತಿದೆ. ಹೀಗಾಗಿ ಈ ಸಮಸ್ಯೆಗೆ ಇರುವ ಏಕೈಕ ಪರಿಹಾರವೆಂದರೆ ಭತ್ತ ಬೇಸಾಯವನ್ನು ಯಾಂತ್ರೀಕರಣಗೊಳಿಸಿ ಬೇಸಾಯದ ವೆಚ್ಚವನ್ನು ನಿಯಂತ್ರಿಸಿ ಇಳುವರಿಯಲ್ಲಿ ಹೆಚ್ಚಳ ಮಾಡುವುದು. ಯಂತ್ರಶ್ರೀ ಎಂಬ ಈ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ವಿಶೇಷ ಪ್ರಯತ್ನ. ಪೂಜ್ಯರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯದ ಸಣ್ಣ ಮತ್ತು ಅತಿ ಸಣ್ಣ ರೈತರು ಯಾರೆಲ್ಲ ಭತ್ತ ಬೆಳೀತಾ ಇದ್ದಾರೆ ಅವರ ಕೃಷಿಯನ್ನು ಯಾಂತ್ರೀಕರಣ ಮಾಡುವಲ್ಲಿ ನಾವು ಕೈಗೊಂಡಿರ್ತಕ್ಕಂಥ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶ, ರಾಜಸ್ಥಾನ ಮುಂತಾದ ಕಡೆಗಳಲ್ಲಿ ಧಾನ್ಯ ಬೆಳೆಯನ್ನು ಹೆಚ್ಚಾಗಿ ಯಾಂತ್ರಿಕತ ಮಾದರಿಯಲ್ಲೇ ಬೆಳೀತಾರೆ. ನಾಟಿ ಮಾಡುವಂಥದ್ದೇ ಇರಬಹುದು, ಅದಕ್ಕೆ ಕಳೆ ಕೀಳುವಂಥದ್ದೇ ಇರ್ಬೋದು, ಗೊಬ್ಬರ ನೀರಿನ ಸಿಂಪಡಣೆಯೇ ಇರಬಹುದು, ಅಥವಾ ಕೊಯ್ಲು ಮಾಡುವಂಥದ್ದು, ಒಕ್ಕಣೆ ಮಾಡ್ತಕ್ಕಂಥದ್ದು ಎಲ್ಲವೂ ಹೆಚ್ಚು ಕಡಿಮೆ ಯಾಂತ್ರಿಕತವಾಗಿದೆ. ದಕ್ಷಿಣ ಭಾರತದ ಹಲವೆಡೆಗಳಲ್ಲಿ ಯಾಂತ್ರೀಕರಣ ಆಗಿದ್ದರೂ ಕೂಡ ಯಾಂತ್ರೀಕರಣ ಸಂಪೂರ್ಣವಾಗಿಲ್ಲ. ಬಹುಶಃ ಹೆಚ್ಚಿನ ಕಡೆಗಳಲ್ಲಿ ಕೊಯ್ಲಿನ ಯಾಂತ್ರೀಕರಣ ಆಗಿದೆ, ಒಕ್ಕಣೆ ಯಾಂತ್ರೀಕರಣ ಇನ್ನೂ ಆಗಬೇಕಾಗಿದೆ, ನಾಟಿ ಯಾಂತ್ರೀಕರಣ ಆಗಬೇಕಾಗಿದೆ ಮತ್ತು ಕಳೆ ಕೀಳುವಂತಹ ಯಾಂತ್ರೀಕರಣ ಇನ್ನೂ ಬಹಳಷ್ಟು ಆಗಬೇಕಾಗಿದೆ. ಭೂಮಿಯನ್ನು ಹದಗೊಳಿಸುವುದರಿಂದ ಕೊಯ್ಲಿನವರೆಗೆ ಸಂಪೂರ್ಣ ಯಾಂತ್ರೀಕರಣ ಭತ್ತದ ಕೃಷಿಗೆ ವರದಾನವಾಗಬಹುದು. ಇದಕ್ಕೆ ಪೂರಕವಾದ ಹಲವು ಕೃಷಿ ಪದ್ಧತಿಗಳು, ಯಂತ್ರೋಪಕರಣಗಳು ಇದೀಗ ಲಭ್ಯವಿದೆ. ಭೂಮಿಯನ್ನು ಹದಗೊಳಿಸುವಲ್ಲಿ ಹಸಿರೆಲೆ ಗೊಬ್ಬರ ಬಳಸಿದರೆ ಭೂಮಿಯ ಫಲವತ್ತತೆ ಹೆಚ್ಚಾಗುವುದರ ಜೊತೆಗೆ ರೈತರಿಗೆ ಅಧಿಕ ಇಳುವರಿಯ ಬೋನಸ್ ಸಿಗುತ್ತದೆ. 1 ಎಕರೆಗೆ 10 ಕೆಜಿ ಸೆಣಬಿನ ಬೀಜ ಬಳಕೆ ಮಾಡಿದರೆ 10 ಟನ್ ಹಸಿರು ಗೊಬ್ಬರ ಪಡೆಯಬಹುದು. ಹಸಿರೆಲೆ ಗೊಬ್ಬರದಿಂದ ಎಕರೆಯೊಂದಕ್ಕೆ 60 ಕೆಜಿ ಸಾರಜನಕವನ್ನು ಸ್ಥಿರೀಕರಣಗೊಳಿಸಬಹುದು. ಇದು 1.5 ಕ್ವಿಂಟಾಲ್ ಯೂರಿಯಾ ರಸಗೊಬ್ಬರಕ್ಕೆ ಸಮ ಎಂಬುದನ್ನು ರೈತರು ಗಮನಿಸಲೇಬೇಕು. ಇನ್ನು ಭೂಮಿಯನ್ನು ಭತ್ತದ ಬೆಳೆಗೆ ತಯಾರು ಮಾಡೋದು ಕೂಡ ಅತ್ಯಂತ ಅವಶ್ಯಕ. ಹಿಂದೆಲ್ಲ ಭೂಮಿಯನ್ನು ಹದಗೊಳಿಸೋದಕ್ಕೆ ಎತ್ತುಗಳನ್ನು ಬಳಸ್ತಾ ಇದ್ರು. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಈಗ ಎತ್ತುಗಳ ನಿರ್ವಹಣೆ ಕಷ್ಟ. ಜೊತೆಗೆ ಉಳುಮೆಗೆ ಕೂಲಿ ಆಳುಗಳ ಸಮಸ್ಯೆಯೂ ಇದೆ. ಇದಕ್ಕೆ ಉತ್ತರವಾಗಿ ಪವರ್ ಟಿಲ್ಲರ್ ಅಥವಾ ಟ್ರ್ಯಾಕ್ಟರ್ ಬಳಸಿ ಉಳುಮೆ ಮಾಡಬಹುದು. ಎತ್ತುಗಳಿಗೆ ಹೋಲಿಸಿದರೆ ಯಂತ್ರದಿಂದ ಒಂದು ದಿನಕ್ಕೆ ಹೆಚ್ಚಿನ ನೆಲವನ್ನು ಹಸನುಗೊಳಿಸಬಹುದು. ಸಮಯದ ಜೊತೆಗೆ ಶ್ರಮವನ್ನು ಕೂಡ ಉಳಿಸ್ತಾ ಇದ್ದಾವೆ ಈ ಉಳುಮೆ ಯಂತ್ರಗಳು. ಇಲ್ಲೊಂದು ಆಸಕ್ತಿಕರ ವಿಷಯವೂ ಇದೆ. ಅದೆಂದರೆ ಎತ್ತುಗಳ ಸಹಾಯದಿಂದ 1 ಎಕರೆ ಉಳುಮೆ ಮಾಡೋದಕ್ಕೆ 2 ರಿಂದ 2,500 ರೂಪಾಯಿ ಖರ್ಚಾಗುತ್ತೆ. ಅದೇ ಜಾಗದಲ್ಲಿ ಪವರ್ ಟಿಲ್ಲರ್ ಅಥವಾ ಟ್ರ್ಯಾಕ್ಟರ್ ಬಳಸಿದರೆ ಎಕರೆಗೆ 1 ರಿಂದ 2,000 ರೂಪಾಯಿ ತಗಲುತ್ತೆ. ಹೋಲಿಕೆ ಮಾಡಿ ನೋಡಿದರೆ ಯಂತ್ರ ಬಳಸಿದರೆ ಎಕರೆಯೊಂದಕ್ಕೆ ರೈತರಿಗೆ 500 ರಿಂದ 1,000 ರೂಪಾಯಿಗಳವರೆಗೆ ನಿವ್ವಳ ಉಳಿತಾಯವಾಗುತ್ತೆ. ಇನ್ನು ಭತ್ತದ ಬೀಜದ ಆಯ್ಕೆ ಮತ್ತು ಪರಿಷ್ಕರಣೆಗೂ ವೈಜ್ಞಾನಿಕ ಕ್ರಮ ಅನುಸರಿಸಬಹುದು. ಉತ್ತಮ ಗುಣಮಟ್ಟದ ಬೀಜ ಆಯ್ದುಕೊಂಡು 1:4 ಪ್ರಮಾಣದಲ್ಲಿ ಉಪ್ಪಿನ ನೀರಿನ ದ್ರಾವಣದಲ್ಲಿ ಭತ್ತದ ಬೀಜವನ್ನು ಹಾಕಿ ಜೊಳ್ಳನ್ನು ಬೇರ್ಪಡಿಸಿಕೊಳ್ಬೇಕು. ನಂತರ ಸಿಹಿ ನೀರಿನಲ್ಲಿ 2 ರಿಂದ 3 ಬಾರಿ ತೊಳೆದು ಸಸಿ ಮಡಿ ತಯಾರಿಕೆಗೆ ಬಳಸಬೇಕು. 1 ಎಕರೆಗೆ 70 ಟ್ರೇಗಳ ಲೆಕ್ಕ ಹಿಡಿದು ಸಸಿ ಮಡಿಗಳನ್ನು ತಯಾರಿಸಿಕೊಳ್ಬೇಕು. 1 ಟ್ರೇ 2 ಅಡಿ ಉದ್ದ, 1 ಅಡಿ ಅಗಲವಿರುತ್ತೆ. ಫಲವತ್ತಾಗಿರುವ ಗದ್ದೆಯ ಮಣ್ಣನ್ನು ಜರಡಿ ಹಿಡಿದು 1 ಇಂಚು ದಪ್ಪಕ್ಕೆ ಟ್ರೇಗಳಲ್ಲಿ ತುಂಬಬೇಕು. ನಂತರ ಉಪಚಾರ ಮಾಡಿದ ಬೀಜಗಳನ್ನು ತೆಳುವಾಗಿ ಮತ್ತು ಸಮಾನವಾಗಿ ಬಿತ್ತನೆ ಮಾಡಬೇಕು. ಬಿತ್ತಿದ ಬೀಜಗಳ ಮೇಲೆ ಮತ್ತೆ ಜರಡಿ ಹಿಡಿದ ಮಣ್ಣನ್ನು ಸಮಾನವಾಗಿ ಹರಡಬೇಕು.
ಈ ಟ್ರೇಗಳನ್ನು ಶೇಡ್ ನಟ್ ಅಥವಾ ಹುಲ್ಲಿನ ಹೊದಿಕೆಯಡಿಯಲ್ಲಿಟ್ಟು ಅಗತ್ಯ ನೀರನ್ನು ಸಿಂಪಡಿಸಬೇಕು. 6ರಿಂದ 8 ದಿನಗಳ ಅವಧಿಯಲ್ಲಿ ಹೊದಿಕೆಯನ್ನು ತೆಗೆದು 15ರಿಂದ 16 ದಿವಸಗಳ ಅಂತರದಲ್ಲಿ ಗದ್ದೆಯಲ್ಲಿ ನಾಟಿ ಮಾಡಬೇಕು. ಈ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಯೂರಿಯಾ ಬಳಸಬಾರ್ದು. ಯೂರಿಯಾ ಹಾಕಿದರೆ ಎಳೆ ಪೈರು ಸುಟ್ಟು ಹೋಗುವ ಸಾಧ್ಯತೆ ಅಧಿಕ. ಇದಕ್ಕೆ ಬದಲಾಗಿ ಎರೆಗೊಬ್ಬರದ ಜೊತೆಗೆ DAP ಹಾಕುವುದು ಸೂಕ್ತ. ಇಷ್ಟು ಸಿದ್ಧತೆ ಬಳಿಕ ಭತ್ತವನ್ನು ನಾಟಿ ಮಾಡುವ ಪ್ರಕ್ರಿಯೆ ಪ್ರಾರಂಭಿಸಬಹುದು. ಸಾಂಪ್ರದಾಯಿಕವಾಗಿ ಭತ್ತದ ನಾಟಿ ಮಾಡಲಿಕ್ಕೆ 1 ಎಕರೆಗೆ 12ರಿಂದ 15 ಆಳುಗಳ ಅವಶ್ಯಕತೆ ಇದೆ. ಈ ಆಳುಗಳಿಗೆ ದಿನವೊಂದಕ್ಕೆ ಕೇವಲ 1 ಎಕರೆಯಷ್ಟು ಮಾತ್ರ ನಾಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲದೆ ಈ ಆಳುಗಳ ಕಾರ್ಯಕ್ಷಮತೆ ಒಂದೇ ಸಮಾನವಾಗಿ ಇರೋದಿಲ್ಲ. ಇದಲ್ಲದೆ ಇವರು ಮಾಡುವ ನಾಟಿಯಲ್ಲಿ ಗಿಡದಿಂದ ಗಿಡಕ್ಕೆ ಇರುವ ಅಂತರ ಸಹ ಒಂದೇ ಸಮಾನವಾಗಿ ಇರೋದಿಲ್ಲ. ಪರಿಣಾಮವಾಗಿ ಭತ್ತದ ತೆಂಡೆಗಳ ಸಂಖ್ಯೆ ಕಡಿಮೆಯಾಗಿ ಇಳುವರಿ ಕುಂಠಿತವಾಗುತ್ತೆ. ಆದರೆ ನಾಟಿ ಯಂತ್ರದಿಂದ ಈ ಎಲ್ಲ ಸಮಸ್ಯೆಗೆ ಪರಿಹಾರ ದೊರೆಯುತ್ತದೆ. ನಾಟಿ ಯಂತ್ರದ ಬಳಕೆಯಿಂದ 10% 15% ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಸಮಾನಾಂತರವಾದ ಸಾಲುಗಳಲ್ಲಿ ನಾಟಿ ಮಾಡುವುದರಿಂದ ಕಳೆ ನಿಯಂತ್ರಣ ಯಂತ್ರವನ್ನು ಸಾಲುಗಳ ಮಧ್ಯದಲ್ಲಿ ಬಳಸಲಿಕ್ಕೆ ಅನುಕೂಲ ಕೂಡ ಆಗುತ್ತೆ. ಹೀಗೆ ಮಾಡೋದ್ರಿಂದ ಆಗುವಂಥ ಆರ್ಥಿಕ ಲಾಭವನ್ನೊಮ್ಮೆ ಲೆಕ್ಕ ಹಾಕೋಣ. ಕೂಲಿ ಆಳುಗಳಿಂದ 1 ಎಕರೆ ನಾಟಿ ಮಾಡಿಸಲು ತಗಲುವ ವೆಚ್ಚ 3ರಿಂದ 3,500 ರೂಪಾಯಿಗಳು. ಆದರೆ ನಾಟಿ ಯಂತ್ರದಿಂದ 1 ಗಂಟೆಯಲ್ಲಿ 1 ಎಕರೆ ನಾಟಿ ಮಾಡಬಹುದಾಗಿದ್ದು, ಈ ಕೆಲಸಕ್ಕೆ ಯಂತ್ರದ ಇಂಧನವೂ ಸೇರಿ ತಗಲುವ ವೆಚ್ಚ ಕೇವಲ 2,500ರಿಂದ 3,000 ರೂಪಾಯಿಗಳು. ಅಂದರೆ ಪ್ರತಿ ಎಕರೆಗೆ 500ರಿಂದ 1,000 ರೂಪಾಯಿ ಉಳಿತಾಯವಾಗುತ್ತೆ. ಮಾತ್ರವಲ್ಲದೆ ನಿಖರವಾದ ಸಂಖ್ಯೆ ಮತ್ತು ಅಂತರದಲ್ಲಿ ನಾಟಿ ಮಾಡುವುದರಿಂದ ಇಳುವರಿಯಲ್ಲಿ ಹೆಚ್ಚಳವನ್ನು ಕೂಡ ಕಾಣಬಹುದು. ಇದರ ಜೊತೆಗೆ ಬಿತ್ತನೆ ಸಸಿಯ ಸಂಖ್ಯೆ ಉಳಿತಾಯ ಮಾಡಬಹುದು. ಇದರಿಂದಾಗಿ ಬಿತ್ತನೆಯಲ್ಲಿನ ಖರ್ಚು ಸಹ ಕಡಿಮೆಯಾಗುತ್ತೆ. ಪೈರಿಗೆ ಕಾಡುವ ಕಳೆಯನ್ನು ನಿಯಂತ್ರಿಸಲು ಯಾಂತ್ರಿಕ ಪರಿಹಾರವಿದೆ. ಪವರ್ ಕೋನೋ ವೀಡರ್ ಮೂಲಕ ಮಾನವ ಚಾಲಿತ ಅಥವಾ ಯಾಂತ್ರೀಕೃತ ವಿಧಾನದಲ್ಲಿ ಕಳೆ ನಿರ್ವಹಿಸಬಹುದು. ಇದರಿಂದ ಕಳೆ ಮತ್ತೆ ಮಣ್ಣಿಗೆ ಸೇರುತ್ತೆ. ಹೀಗಾಗಿ ಮಣ್ಣಿನ ಫಲವತ್ತತೆ ಹೆಚ್ಚಾಗುವುದರ ಜೊತೆಗೆ ಬೇರುಗಳಿಗೆ ಗಾಳಿ ವ್ಯವಸ್ಥೆ ಕೂಡ ಉತ್ತಮವಾಗುತ್ತೆ. ಇನ್ನು ಸಮಯಕ್ಕೆ ಸರಿಯಾಗಿ ಕಟಾವು ಮಾಡೋದ್ರಿಂದ ಇಳುವರಿಯಲ್ಲಿನ ನಷ್ಟವನ್ನು ತಪ್ಪಿಸಿ ಹೆಚ್ಚಿನ ಲಾಭವನ್ನು ಕೂಡ ಪಡೆಯಬಹುದು. ಬಹುತೇಕ ಬೆಳೆಗಳು ಒಂದೇ ಸಮಯದಲ್ಲಿ ಕಟಾವಿಗೆ ಬರುವುದರಿಂದ ಕೂಲಿ ಆಳುಗಳ ಲಭ್ಯತೆ ಕಷ್ಟ. ಅಲ್ಲದೆ ಕೊಯ್ಲು ಮಾಡುವ ಸಂದರ್ಭದಲ್ಲಿ ಸಾಗಾಣಿಕೆಯ ವೇಳೆ ತೆನೆ ಉದುರೋದ್ರಿಂದ ಇಳುವರಿಯಲ್ಲಿ ಇಳಿಮುಖವಾಗುತ್ತದೆ. ಭತ್ತದ ಕೊಯ್ಲಿಗೆ ರೀಪರ್ ಅಥವಾ ಕಂಬೈನ್ಡ್ ಹಾರ್ವೆಸ್ಟರ್ಗಳನ್ನು ಬಳಸಬಹುದು. 2 ಯಂತ್ರಗಳು 1ರಿಂದ 2 ಗಂಟೆಗಳಲ್ಲಿ 1 ಎಕರೆ ಗದ್ದೆಯಲ್ಲಿ ಕಟಾವು ಮಾಡಬಲ್ಲವು. ಕಂಬೈನ್ಡ್ ಹಾರ್ವೆಸ್ಟರ್ ಯಂತ್ರ ಕಾಳುಗಳನ್ನು ಪೈರಿನಿಂದ ಪ್ರತ್ಯೇಕಿಸಿ ಒಕ್ಕಣೆ ಮಾಡಿ ಚೀಲಗಳಿಗೆ ತುಂಬಿಸಬಲ್ಲವು. ಕೂಲಿ ಆಳುಗಳಿಂದ 1 ಎಕರೆ ಕಟಾವು ಮಾಡಲು ತಗಲುವ ವೆಚ್ಚ 3ರಿಂದ 4,000 ರೂಪಾಯಿಗಳು. ಆದರೆ ಭತ್ತ ಕಟಾವು ಯಂತ್ರದಿಂದ 1 ಗಂಟೆಯಲ್ಲಿ 1 ಎಕರೆ ಕಟಾವು ಮಾಡಬಹುದು. ಅಲ್ಲದೆ ಇದಕ್ಕೆ ತಗಲುವ ವೆಚ್ಚ ಕೇವಲ 2ರಿಂದ 2,500 ರೂಪಾಯಿಗಳು. ಅಂದರೆ ಪ್ರತಿ ಎಕರೆಗೆ 1ರಿಂದ 2,000 ರೂಪಾಯಿ ರೈತರಿಗೆ ಉಳಿತಾಯವಾಗುತ್ತದೆ. ಇನ್ನು ಬೆಳೆಯನ್ನು ಕಟಾವು ಮಾಡಿದ ನಂತರ ಕಾಳುಗಳನ್ನು ಬೇರ್ಪಡಿಸುವುದು ಕೂಡ ತುಂಬ ಮುಖ್ಯ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಧಾನ್ಯಗಳನ್ನು ಒಕ್ಕಣೆ ಮಾಡಲು ಅಧಿಕ ಪ್ರಮಾಣದಲ್ಲಿ ಕೂಲಿ ಆಳುಗಳನ್ನು ಬಳಸಬೇಕಾಗ್ತದೆ. ಅಲ್ಲದೆ ಧಾನ್ಯ ನಷ್ಟವಾಗೋ ಸಾಧ್ಯತೆ ಕೂಡ ಹೆಚ್ಚು. ಆದರೆ ಇಂದು ಅಭಿವೃದ್ಧಿ ಹೊಂದಿರುವ ಬಹುಬೆಳೆ ಒಕ್ಕಣೆ ಯಂತ್ರಗಳನ್ನು ಬಳಸಿ ಸುಲಭವಾಗಿ ಕಾಳುಗಳನ್ನು ಬೇರ್ಪಡಿಸಿ ಒಕ್ಕಣೆ ಮಾಡಬಹುದು. ಯಂತ್ರ ಬಳಸಿದರೆ 1 ಗಂಟೆಯಲ್ಲಿ 1 ಎಕರೆ ಭತ್ತದ ಕಾಳುಗಳನ್ನು ಬೇರ್ಪಡಿಸಬಹುದು. ಹೀಗೆ ಕೂಲಿ ಆಳುಗಳ ಅಲಭ್ಯತೆ ಕೃಷಿ ಕ್ಷೇತ್ರವನ್ನು ಕಾಡುವ ಹಂತದಲ್ಲಿ ಯಂತ್ರೋಪಕರಣಗಳ ಬಳಕೆ ರೈತರಿಗೆ ವರದಾನವಾಗ್ತದೆ. ಕೃಷಿಯಲ್ಲಿ ಯಂತ್ರಗಳ ಬಳಕೆಯಿಂದ ಸಮಯ ಹಾಗೂ ಹಣದ ಉಳಿತಾಯ ಕೂಡ ಸಾಧ್ಯವಿದೆ. ಅಧಿಕ ಇಳುವರಿಯು ರೈತರಿಗೆ ಲಾಭ ತಂದುಕೊಡ್ತದೆ. ನಮ್ಮ ರಾಜ್ಯದಲ್ಲಿ ಒಂದು ಮಹತ್ತರವಾದಂಥ ಪರಿವರ್ತನೆಯನ್ನು ತರಬೇಕೆಂಬಂಥ ರೀತಿಯಲ್ಲಿ ಪೂಜ್ಯರ ಸಂಕಲ್ಪದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಜಾರಿಗೆ ತರ್ತಾ ಇದ್ದೇವೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಂತ್ರೋಪಕರಣ ಹೇಗೆ ಎಂಡ್ ಟು ಎಂಡ್ ಭತ್ತದಿಂದ ಅಕ್ಕಿಯವರೆಗೆ ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ನನ್ನ ಸಹೃದಯಿ ರೈತರು ಇದರ ಪ್ರಯೋಜನವನ್ನು ಮಾಡಿಕೊಂಡು ತಮ್ಮ ಗದ್ದೆಗಳಲ್ಲಿ ಸಂಪೂರ್ಣ ಯಾಂತ್ರೀಕರಣದಕ್ಕೆ ಪ್ರಯತ್ನಪಟ್ಟು ತಮ್ಮ ಬೆಳೆಯನ್ನು ಹೆಚ್ಚಿಸಿಕೊಳ್ಬೇಕು, ತಮ್ಮ ಖರ್ಚನ್ನು ಕಡಿಮೆ ಮಾಡಿಕೊಳ್ಬೇಕು ಮತ್ತು ಸಮಯವನ್ನು ಉಳಿತಾಯ ಮಾಡಿಕೊಳ್ಬೇಕು ಅಂಥೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ.
ಕೃಷಿ ಕಾರ್ಮಿಕರ ಕೊರತೆಯಿಂದ ಚಿಂತೆಗೀಡಾಗಿರುವ ರೈತರಿಗೆ ನೆರವಾಗಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಕೃಷಿ ಯಂತ್ರಧಾರೆ ಕೇಂದ್ರಗಳ ಮೂಲಕ ಕಡಿಮೆ ದರದಲ್ಲಿ ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆಗೆ ನೀಡುತ್ತಿದೆ. ರೈತರು ಇದರ ಪ್ರಯೋಜನ ಪಡೆದುಕೊಂಡು ಕೃಷಿ ಕಾರ್ಮಿಕರ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಮತ್ತೆ ಲಾಭದಾಯಕ ಕೃಷಿಯತ್ತ ಮುಖ ಮಾಡಬಹುದು.